ನಕಲಿ ಔಷಧ ಜಾಲ ಪತ್ತೆಯಾಗಿದೆ. ಶೀಘ್ರದಲ್ಲೇ ಎಸ್ಐಟಿ ರಚನೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬೇರೆ ಎಲ್ಲೆಲ್ಲಿ ಇದೆ ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ರಾಜ್ಯದ ಮಂತ್ರಿಗೆ ಕೂಡ ಪತ್ರವನ್ನ ಬರೆದಿದ್ದೇನೆ ಅಂತ ಹೇಳಿದ್ದಾರೆ. ಆ ಫ್ಯಾಕ್ಟರಿ ಮೇಲೆ ಅವರೇ ಕ್ರಮ ಜರುಗಿಸಬೇಕಾಗುತ್ತೆ. ಆ ರಾಜ್ಯದ ಫ್ಯಾಕ್ಟರಿ ಏನಿದೆ ಆ ರಾಜ್ಯದ ಸರ್ಕಾರವೇ ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಕೊಟ್ಟಿರುವಂತಹ ಹೇಳಿಕೆ. ನಕಲಿ ಔಷಧ ಜಾಲ ಇವತ್ತು ಏನು ನಾವು ಪತ್ತೆ ಹಚ್ಚಿದ್ದೇವೆ ನಿನ್ನೆ, ಇದು ಬಹಳಷ್ಟು ಗಂಭೀರತೆ ಬಹಳಷ್ಟು ಮತ್ತು ಸೀರಿಯಸ್ ಆಗಿ ತಗೊಳ್ಳುವಂಥ ಒಂದು ವಿಚಾರ ಇವತ್ತು ಆಗಿದೆ. ಯಾಕೆಂದರೆ ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತು ತಯಾರಾಗ್ತಾ ಇದೆ. ಕರ್ನಾಟಕದಂಥ ಬಿಡದಲ್ಲಿ ಇವತ್ತು ಶೇಖರಣೆಗೊಂಡು ವಿತರಣೆ ಆಗ್ತಾ ಇದೆ. ಇದು ಬರೀ ನಮ್ಮ ರಾಜ್ಯದ ಬಿಡದಲ್ಲಿ ಮಾತ್ರ ಇದೆಯಾ ಅಥವಾ ಎಲ್ಲ ಜಿಲ್ಲೆಯಲ್ಲಿದೆಯಾ ಅಥವಾ ಇಲ್ಲಿಂದ ಎಲ್ಲಿಗೆಲ್ಲಿ ಇದು ಇವತ್ತು ಅವರು ಮಾರಾಟ ಆಗಿದೆ, ಎಲ್ಲೆಲ್ಲಿ ತಗೊಳ್ತಿದ್ದಾರೆ ಅಥವಾ ಈ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಎಲ್ಲಿದೆ. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಪತ್ರ ಬರೆದಿದ್ದೇನೆ ಮತ್ತು ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ಕೂಡ ಇವತ್ತು ಪತ್ರ ಬರೆದಿದ್ದೇನೆ. ಯಾಕೆ ಆ ಫ್ಯಾಕ್ಟರಿಗಳ ಮೇಲೆ ಅವರೇ ಇದು ಕ್ರಮ ತಗೊಳ್ಬೇಕು. ನಮ್ಮ ರಾಜ್ಯದ ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ, ಅಂಥ ಜಿಲ್ಲೆ ವಿಚಾರ ಆದ ಕಾರಣ ಮತ್ತು 5 ಕೋಟಿಗೂ ಹೆಚ್ಚಿದ್ದ ಕಾರಣ SIT ಮುಖಾಂತರ ತನಿಖೆ ನಡೆಸಬೇಕು. ಈಗ ನಮ್ಮ ರಾಮನಗರ SP ಮತ್ತು ಪೊಲೀಸರು ಪ್ರಾಮಾಣಿಕತೆಯಿಂದ ಆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬಹುಶಃ ಇದಕ್ಕೆ ಒಂದು ಕೇಂದ್ರೀಕರಣವಾಗಿರಬೇಕು, ಸಂಪೂರ್ಣ ವಿಚಾರ ಬರಬೇಕು ಅಂತ ಹೇಳಿಕೊಂಡೆ ಈಗ ವಿಶೇಷ ತನ್ನ ರಚನೆ ಮಾಡಬೇಕು ಅಂತ ಒಂದು ಅಧಿಕಾರಿ ಮುಖಾಂತರ ಕೂಡ ನಾನು ಕೇಳಿ ಚರ್ಚೆ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲೇ ಎಲ್ಲ ಸಚಿವರು ಬಹುಶಃ ಈ ಒಂದು ವಿಷಯ ತಾನು ರಚಿಸ್ತಾರೆ.